Hi friends, welcome to YouTube channel Study Karnataka. This is the third class or the third video in which we are covering the syllabus that is important for welfare officer and field inspector of KE examination. ಕೈಗಾರಿಕಾ ಸಂಬಂಧದ ವಿಧಾನಗಳು ಹಿಂದಿನ ಕ್ಲಾಸ್ನಲ್ಲಿ ನಾವು ಈಗಾಗಲೇ 3 ವಿಧಾನಗಳನ್ನು ನೋಡಿದ್ದೇವೆ. ಒಂದನೇದಾಗಿ ಯುನಿಟರಿ ಅಪ್ರೋಚ್, ಸೆಕೆಂಡ್ ಪ್ಲೂರಲಿಸ್ಟಿಕ್ ಅಪ್ರೋಚ್ ಮತ್ತು ಥರ್ಡ್ ಮಾರ್ಕ್ಸಿಸ್ಟ್ ಅಪ್ರೋಚ್. ಏಕೀಕೃತ ಪ್ಲೂರಲಿಸ್ಟಿಕ್ ಅಪ್ರೋಚ್ ಮತ್ತು ಮಾರ್ಕ್ಸ್ ಅಪ್ರೋಚನ್ನು ಅಥವಾ ವಿಧಾನಗಳನ್ನು ನಾವು ನೋಡಿದ್ದೇವೆ. ಈ ಕ್ಲಾಸಿನಲ್ಲಿ ನಾವು ಗಾಂಧಿಯವರ ವಿಧಾನ ಹಾಗೂ ವಿ ಗಿರಿ ಅವರ ವಿಧಾನವನ್ನು ಸಂಪೂರ್ಣ ಡೀಟೇಲ್ ಆಗಿ ನೋಡ್ತೀವಿ. ಇದರ ಜೊತೆಗೆ ಸಿಸ್ಟಮ್ ಅಪ್ರೋಚಿನ ಇಂಪಾರ್ಟೆಂಟ್ ಫಾರ್ಮುಲಾ, ಈ ಫಾರ್ಮುಲಾವನ್ನು ಕ್ವಶನ್ ಪೇಪರ್ನಲ್ಲಿ ಡೈರೆಕ್ಟಾಗಿ ಕೇಳುವ ಸಂಭಾವನೆ ಇದೆ. ಅದಕ್ಕೆ ಈ ಒಂದು ಸ್ಲೈಡನ್ನು ಅದಕ್ಕಾಗಿಯೇ ನಾನು ಸ್ಲೈಡನ್ನು ಆ್ಯಡ್ ಮಾಡಿದ್ದೇನೆ. ದಟ್ ಮೀನ್ಸ್ ವಿ ವಿಲ್ ಬಿ ಸೀಯಿಂಗ್ ಗಾಂಧಿಯನ್ ಅಪ್ರೋಚ್, ವಿ ಗಿರಿ ಅಪ್ರೋಚ್ ಟು ಇಂಡಸ್ಟ್ರಿಯಲ್ ರಿಲೇಷನ್ ಆ್ಯಂಡ್ ದಿ ಇಂಪಾರ್ಟೆಂಟ್ ಫಾರ್ಮುಲಾ ದಟ್ ಈಸ್ ರಿಲೇಟೆಡ್ ಟು ಸಿಸ್ಟಮ್ ಅಪ್ರೋಚ್ ದಟ್ ವಾಸ್ proposed in 1958, right? And next what we will be seeing in the upcoming video, it will be discussed. Let's begin with the Gandhian approach, that is Gandhi avara vidhana. The definition of Gandhian approach is that the Gandhian approach to industrial relations pursued that every industrial organization is a joint venture of employees and employers, and the employees should be treated as the associate or co-partners in the business. Gandhi says that wherever you are working, the employee and employer are the joint ventures of that company. If this feeling is there in the organization, then the organization will run very smoothly. And it says that the owner should consider the employee as their co-workers or co-partners in the industry. ಕನ್ನಡದಲ್ಲಿ ನೋಡಬೇಕಾದ್ರೆ ಪ್ರತಿಯೊಂದು ಕೈಗಾರಿಕಾ ಸಂಸ್ಥೆಯು ಉದ್ಯೋಗಿಗಳು ಮತ್ತು ಉದ್ಯೋಗದಾತರು ಜಂಟಿ ನಿಯಮವಾಗಿದೆ ಎಂದು ಗ್ರಹಿಸಬೇಕೆಂದು ಗಾಂಧಿಯವರು ಹೇಳುತ್ತಾರೆ. ಅಂದರೆ ಆ ಒಂದು ಯಾವುದೇ ಆದ ಒಂದು ಕಾರ್ಖಾನೆ ಆಗಲಿ ಅಥವಾ ಯಾವುದೇ ಆದ ಒಂದು ಜಾಗ, ನೀವು ವರ್ಕ್ ಮಾಡುವ ಜಾಗವಾಗಲಿ, ಕೆಲಸ ಮಾಡುವ ಜಾಗವಾಗಲಿ, ಅದು ನಿಮ್ಮ ಜಂಟಿ ಉದ್ಯಮವಾಗಿದೆ ಎಂದು ನೀವು ಕಲ್ಪಿಸಬೇಕು. ಹಾಗೆ ಕಲ್ಪಿಸಿದರೆ ಮಾತ್ರ ನಿಮ್ಮ ಕೆಲಸವೇ ಯಾವುದೇ ಆದ ಕೆಲಸವು ಸರಳವಾಗಿ ಸಾಗುತ್ತದೆ ಎಂದು ಗಾಂಧೀಜಿಯವರು ವಾದವನ್ನು ಮಂಡಿಸುತ್ತಾರೆ. ನೆಕ್ಸ್ಟ್ ಇದರಲ್ಲಿ ಏನು ಹೇಳ್ತಾರೆ, ಮತ್ತು ಉದ್ಯೋಗಿಗಳನ್ನು ಸಹವರ್ತಿಗಳಾಗಿ ಪರಿಗಣಿಸಬೇಕು ಅಥವಾ ವ್ಯವಹಾರದಲ್ಲಿ ಸಹಪಾಲುದಾರರು ಎಂದು ತಿಳಿಯಬೇಕೆಂದು ಗಾಂಧೀಜಿಯವರು ಹೇಳ್ತಾರೆ. ಹೌದಾ? ದಟ್ ಮೀನ್ಸ್ ಇಫ್ ಇಟ್ ಆಲ್ ಯು ಆರ್ ಎಂಪ್ಲಾಯ್ ಆ್ಯಂಡ್ ಹಿ ಈಸ್ ದಿ ಎಂಪ್ಲಾಯರ್, ಯು ಶುಡ್ ಬೋತ್ ಬಿ ಟ್ರೀಟೆಡ್ ಆಸ್ ದಿ co-partners. That means wherever you are working, the owner should treat you as you are the co-worker of him and you both are working to the same goal or same aim. Then it will be helpful for the growth of the organization. ಅಂದರೆ ಯಾವುದೇ ಆದ ಆರ್ಗನೈಸೇಷನಲ್ಲಿ ನೀವು ಕೆಲಸ ಮಾಡಬೇಕಾದರೆ ಅಲ್ಲಿಯ ಮಾಲೀಕನು ನಿಮ್ಮನ್ನು ಕೂಡ ಅದರ ಮಾಲೀಕನಂತೆ ಟ್ರೀಟ್ ಮಾಡಿದರೆ ಅಥವಾ ನಿಮ್ಮ ಸಹೋದ್ಯೋಗಿ ಎಂದು ಅವನು ಕಲ್ಪಿಸಿದರೆ ಆ ಕೆಲಸ ಮಾಡುವ ಜಾಗವು ಸರಳವಾಗಿ ಎಲ್ಲ ಕೆಲಸವನ್ನು ಮುಂದೋಗುತ್ತೆ ಎಂದು ಅವನು ಹೇಳುತ್ತಾನೆ. ನೆಕ್ಸ್ಟ್ ಗಾಂಧಿಯನ್ ಅಪ್ರೋಚ್ ಅಥವಾ ಗಾಂಧಿಯ ವಿಧಾನದ ಮುಖ್ಯ ಅಂಶಗಳನ್ನು ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಇನ್ ಇಂಗ್ಲಿಷ್, ಹಿ ಕನ್ಸಿಡರ್ಸ್ ಗುಡ್ನೆಸ್ ಆಫ್ ದಿ ಮ್ಯಾನ್ ಆ್ಯಂಡ್ ಹಿ ಆಲ್ಸೋ ಸೇಸ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಮ್ಯಾನ್ ಈಸ್ ಗುಡ್ ಅಟ್ ಹೀಸ್ ಲೆವೆಲ್, ಹಿ ಈಸ್ ಬೆಸ್ಟ್ ಅಟ್ ಹಿಸ್ ಲೆವೆಲ್, ಬಟ್ ಡ್ಯೂ ಟು ಸಮ್ ಗ್ರೀಡಿನೆಸ್ his goodness is compromised, right? There will be conflict in organization. Gandhi says that of course there will be conflict in between employee and employer, but this conflict is because of the greediness of the employee, and because of his greediness he will fight with the employer, right? ಕನ್ನಡದಲ್ಲಿ ನೋಡಬೇಕಾದ್ರೆ ಅವರು ಮನುಷ್ಯನ ಒಳ್ಳೆಯತನವನ್ನು ಪರಿಗಣಿಸುತ್ತಾರೆ. ಎಲ್ಲ ಮನುಷ್ಯರು ಒಳ್ಳೆಯವರೇ. ಅಲ್ಲಿ ಉದ್ಯೋಗ ಮಾಡುವವನಾಗಲಿ ಅಥವಾ ಉದ್ಯೋಗ ಕೊಡುವವನಾಗಲಿ ಇಬ್ಬರೂ ಒಳ್ಳೆಯವರೇ. ಆದರೆ ಕೆಲವು ದುರಾಸೆಯಿಂದಾಗಿ ಅವನ ಒಳ್ಳೆಯತನಕ್ಕೆ ಧಕ್ಕೆಯಾಗುತ್ತದೆ. ಈ ದುರಾಸೆಯಿಂದಾಗಿ ಏನಾಗುತ್ತೆ ಅಂದರೆ, ಕೆಲಸ ಮಾಡುವವನು ಕೆಲಸ ಕೊಡುವವನ ಜೊತೆಗೆ ಜಗಳವನ್ನು ಆಡುತ್ತಾನೆ ಅಥವಾ ಸಂಘರ್ಷಣೆ ಉಂಟಾಗುತ್ತದೆ. ಅವನೇನಂತಾನೆ, ನನಗೆ ವೇತನವನ್ನು ಹೆಚ್ಚಿಗೆ ಕೊಡಬೇಕಾಗಿ ಅವನು ನಿಮ್ಮ ಜೊತೆ ಸಂಘರ್ಷಣೆ ಮಾಡಲು ಮುಂದೆ ಬರ್ತಾನೆ. ಹೌದಾ? ಇದರಿಂದಾಗಿ ಸಂಘರ್ಷಣೆ ಉಂಟಾಗುತ್ತದೆ. ಮನುಷ್ಯನ ದುರಾಸೆಯಿಂದಾಗಿ ಸಂಘರ್ಷಣೆಯಾಗುತ್ತೆ ಎಂದು ಗಾಂಧೀಜಿಯವರು ಹೇಳುತ್ತಾರೆ. ಸೆಕೆಂಡ್ ಪಾಯಿಂಟ್ ಈಸ್ ಸರ್ವೋದಯ ಪ್ರಿನ್ಸಿಪಲ್. Do remember this point
that Sarvodaya principle is proposed or is in which approach of industrial relation? If they ask this question, the answer will be Gandhian approach. What is Sarvodaya principle? In Sarvodaya principle, there are mainly 2 points. One is non-violence and trusteeship. ಕನ್ನಡದಲ್ಲಿ ನೋಡಬೇಕಾದ್ರೆ ಇದಕ್ಕೆ ನಾವು ಸರ್ವೋದಯ ತತ್ವಗಳೆಂದು ಕರೆಯುತ್ತೇವೆ. ಈಗ ಎಕ್ಸಾಮಿನಲ್ಲಿ ಸರ್ವೋದಯ ತತ್ವವನ್ನು ಪ್ರತಿಪಾದಿಸುವ ವಿಧಾನ ಯಾವುದು? ಕೈಗಾರಿಕಾ ಸಂಬಂಧಗಳಲ್ಲಿ ಸರ್ವೋದಯ ತತ್ವಗಳನ್ನು ಪ್ರತಿಪಾದಿಸುವ ವಿಧಾನ ಯಾವುದು ಎಂದು ನಮಗೆ ಕೇಳಿದರೆ ಉತ್ತರ ಗಾಂಧೀಜಿಯವರ ವಿಧಾನ. ಹೌದು, ಈ ಸರ್ವೋದಯ ತತ್ವಗಳಲ್ಲಿ 2 ಅಂಶಗಳು ಬರುತ್ತೆ. ಒಂದನೇದಾಗಿ ಅಹಿಂಸೆ ಮತ್ತು ಧರ್ಮದರ್ಶಿತ್ವ. ಅಂದರೆ ಟ್ರಸ್ಟಿಶಿಪ್. Non-violence is that you should always be peaceful. The employee should be disciplined in his organization. Whatever are the rules, he should follow the rules and he should obey to the employer. That means in the form of rules or regulations that have been formed. And the concept of trusteeship. What is the concept of trusteeship? The Gandhiji is the first person who gave the concept of trusteeship in industrial relation. Do remember this. Trusteeship concept is given by which approach? The answer will be Gandhian approach. What will happen in trusteeship? Trusteeship is nothing but there is a trust that is formed in each and every organization in which employee and employer both are the part of trusteeship. Gandhi says that whatever the organization is there, it is not your own. Right? Don't be in a feeling that you are the owner of that organization. Just be in the feeling that you are the co-worker and you are co-partners in that organization. Because the God has given you that organization in order to run that organization, but not in order to own that organization. Gandhi says that whatever happens, the decision should be taken by the trusteeship. The fund should be raised by trust. The fund should go to the trust. This is the concept of trusteeship. ಕನ್ನಡದಲ್ಲಿ ಇದಕ್ಕೆ ಧರ್ಮದರ್ಶಿತ್ವ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಏನಾಗುತ್ತೆ, ಈ ಟ್ರಸ್ಟಿನಲ್ಲಿ ಅಲ್ಲಿ ಕೆಲಸ ಮಾಡುವವರು ಹಾಗೂ ಕೆಲಸ ಕೊಡುವವನು ಇಬ್ಬರೂ ಕೂಡ ಪಾತ್ರರಾಗಿರುತ್ತಾರೆ. ಗಾಂಧೀಜಿಯವರು ಏನು ಹೇಳ್ತಾರಂದರೆ, ನಿಮ್ಮ ಮಾಲೀಕತ್ವ, ಆ ಜಗದ ಮಾಲೀಕತ್ವ ನಿಮ್ಮದೇ ಆಗಿದೆ ಎಂದು ನೀವು ಪರಿಕಲ್ಪಿಸಬೇಡಿರಿ. ಅವ್ರು ಹೇಳುವುದೇನೆಂದರೆ, ದೇವರು ನಿಮಗೆ ಈ ಆರ್ಗನೈಸೇಷನ್ ಅಂದರೆ ಈ ಕೆಲಸ ಮಾಡುವ ಜಾಗವನ್ನು ಕೇವಲ ನಡೆಸಿಕೊಂಡು ಹೋಗುವುದಕ್ಕಾಗಿ ಕೊಟ್ಟಿದ್ದಾನೆ, ಹೊರತು ಇದು ನಿಮ್ಮ ಸ್ವಂತದ್ದಲ್ಲ. ಹೀಗಾಗಿ ನೀವು ಜಂಟಿ ಉದ್ಯಮವನ್ನು ಮಾಡುತ್ತಿದ್ದೀರಾ ಹಾಗೂ ನಿಮ್ಮ ಸಹ ಉದ್ಯೋಗಿಗಳೆಂದು ತಿಳಿದುಕೊಂಡರೆ ಮಾತ್ರ ಅಲ್ಲಿ ನಿಮ್ಮ ಕೆಲಸ ಸರಳವಾಗಿ ಸಾಗುತ್ತದೆ ಎಂದು ಗಾಂಧೀಜಿಯವರು ಹೇಳುತ್ತಾರೆ. ನೆಕ್ಸ್ಟ್, ಹಿ ಸೇಸ್ ದ ಥರ್ಡ್ ಪಾಯಿಂಟ್ ಈಸ್ ಹಾರ್ಮೋನಿ ಶುಡ್ ಪ್ರಿವೇಲ್. ರೈಟ್? ಸಾಮರಸ್ಯವು ಮೇಲುಗೈ ಸಾಧಿಸಬೇಕು. ಅಂದರೆ ಪ್ರತಿಯೊಂದು ಎಂಪ್ಲಾಯಿ ಡಿಸಿಪ್ಲಿನ್ನಿಂದ ಇರಬೇಕು. ಅದರಿಂದ ಏನಾಗುತ್ತೆ, ಶಾಂತಿ ಕಾಪಾಡಲಾಗುತ್ತದೆ. ಯಾವುದೇ ಆದ ಕೆಲಸ ಮಾಡುವ ಜಾಗದಲ್ಲಿ ನೀವು ರೂಲ್ಸ್, ರೆಗ್ಯುಲೇಷನ್, ಸೇಫ್ಟಿ ಮೆಜರ್ಸನ್ನು ಫಾಲೋ ಮಾಡಿದರೆ ನಿಮಗೆ ಅಲ್ಲಿ ಕೆಲಸ ಸರಳ ಸಾಗುತ್ತದೆ, ಯಾವುದೇ ಆದ ಸಂಘರ್ಷಣೆ ಇರುವುದಿಲ್ಲ ಹಾಗೂ ನಿಮ್ಮ ಪ್ರತಿಯೊಂದು ಬೇಡಿಕೆಗಳು ಈಡೇರಿಸಲಾಗುವುದು. ಅದಕ್ಕೆ ಹಿ ಸೇಸ್ ದ್ಯಾಟ್ ಹಾರ್ಮೋನಿ ಶುಡ್ ಪ್ರಿವೇಲ್. ನೆಕ್ಸ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ರೆಕಗ್ನಿಷನ್ ಆಫ್ ಇಕ್ವಾಲಿಟಿ. ಅಂದರೆ ಮಾನವೀಯ ಗೌರವ ಮತ್ತು ಸಮಾನತೆಗೆ ಮಾನ್ಯತೆ ನೀಡಿದ್ದಾರೆ. ಹೌದಾ? ಅದರರ್ಥ ನೀವು ಕೆಲಸ ಮಾಡುವವರು ಕೆಲಸ ಕೊಡುವವನಿಗೆ ಅಷ್ಟೇ ರೆಸ್ಪೆಕ್ಟನ್ನು ಕೊಡಬೇಕು, ಅಂದರೆ ಗೌರವವನ್ನು ನೀಡಬೇಕು. ಅದೇ ರೀತಿ ಕೆಲಸ ಮಾಡುವವರಿಗೆ, ಕೈಗಾರಿಕರಿಗೆ, ಕೆಲಸ ಉದ್ಯೋಗದಾತನು ಕೂಡ ಸಮಾನವಾದ ಗೌರವವನ್ನು ನೀಡಬೇಕೆಂದು ಗಾಂಧೀಜಿಯವರು ಪ್ರತಿಪಾದಿಸುತ್ತಾರೆ. ಹಾಗೂ he also says that there should be a recognition of equality. That means no one is greater in any of the organization. Either it may be manager, he may be supervisor, or he may be a service boy. Each and everyone has the humanity perspective and each and everyone is equal. The Gandhi says that each and every person should be treated equally. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನೀವು ಸಮಾನವಾಗಿ ಕಾಣಬೇಕೆಂದು ಹೇಳುತ್ತಾರೆ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ 14 ಇದನ್ನು ಹೇಳುತ್ತದೆ. ನೆಕ್ಸ್ಟ್, ಹಿ ಬಿಲೀವ್ಸ್ ಇನ್ ಕಲೆಕ್ಟಿವ್ ಬಾರ್ಗೇನಿಂಗ್. ಅಂದರೆ ಸಾಮೂಹಿಕ ಚೌಕಾಸಿಯನ್ನು ಪ್ರತಿಪಾದಿಸುತ್ತಾರೆ. ಈಗ ನಿಮ್ಮದೇ ಯಾವುದೇ ಆದ ಒಂದು ಬೇಡಿಕೆ ಇದ್ದಲ್ಲಿ ನೀವು ನಿಮ್ಮ ಟ್ರೇಡ್ ಯೂನಿಯನ್ ಹತ್ರ ಹೋಗಿ ನೀವು ಅದನ್ನು ಹೇಳ್ತೀರಾ, ಹೌದಾ? ಆಗ ನೀವು ಸಡನ್ನಾಗಿ ಮುಷ್ಕರಕ್ಕೆ ಹೋಗಬಾರದು, ಅಂದರೆ ಸ್ಟ್ರೈಕಿಗೆ ಹೋಗಬಾರ್ದು. ನಿಮ್ಮ ಪ್ರಪ್ರಥಮ ಕೆಲಸವೇನೆಂದರೆ ನಿಮ್ಮ ಉದ್ಯೋಗದಾತನೊಡನೆ
ಒಂದು ಸಭೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ಅದರಿಂದ ಇಬ್ಬರು ಚರ್ಚೆ ಮಾಡಿ ಚೌಕಾಸಿ ಮಾಡಿ ನಿಮ್ಮಿಬ್ಬರು ಸಮ್ಮತಿಯಲ್ಲಿ ಒಂದು ಸೊಲ್ಯೂಷನನ್ನು ಅಥವಾ ಪರಿಹಾರವನ್ನು ಕಂಡುಹಿಡಿಯಬೇಕೆಂದು ಗಾಂಧೀಜಿಯವರು ಹೇಳುತ್ತಾರೆ. ಸೊ ಹಿ ಸೇಸ್ ದ್ಯಾಟ್ ದೇರ್ ಶುಡ್ ಬಿ ಕಲೆಕ್ಟಿವ್ ಬಾರ್ಗೇನಿಂಗ್. Next important points are, he says workers' participation in management is necessary. At any cost, workers' participation in management is necessary. As in the previous video, we also have said it in pluralistic approach, where pluralistic approach also suggests the same, that the worker should be involved in the management. As we have taken the example of mess yesterday, where at least one employee is involved in the committee of the mess, and it decides the menu which should be served in lunch or dinner, right? In the same way, Gandhiji also proposes that the workers' participation in management is necessary. ಕನ್ನಡದಲ್ಲಿ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಅಗತ್ಯ ಎಂದು ಹೇಳುತ್ತಾರೆ. ನಿನ್ನೆ ನಾವು ಪ್ಲೂರಲಿಸ್ಟಿಕ್ ಅಪ್ರೋಚನ್ನು ವಿಧಾನವನ್ನು ಮಾಡುವಾಗ ಅಲ್ಲಿ ಸೇಮ್ ಪಾಯಿಂಟನ್ನು ಹೇಳಲಾಗಿತ್ತು. ಅಂದರೆ ನಿರ್ವಹಣಾ ಪ್ರಾಧಿಕಾರದಲ್ಲಿ ಈಗ ಅಲ್ಲಿ ಒಂದು ಮೆಸ್ ಇರುತ್ತೆ, ಹೌದಾ? ಅಂದರೆ ಕ್ಯಾಂಟೀನ್. ಅಲ್ಲಿ ನಿಮಗೆ ಮಧ್ಯಾಹ್ನ ಆಹಾರ ಅಥವಾ ರಾತ್ರಿ ಆಹಾರದ ಮೆನ್ಯೂವನ್ನು ನಿಮಗೆ ಏನು ಅವರು ಕೊಡಬೇಕು ಅನ್ನುವ ಮೆನ್ಯೂವನ್ನು ಡಿಸೈಡ್ ಮಾಡಲಿಕ್ಕೆ ಅಲ್ಲಿಯ ಕೆಲಸ ಮಾಡುವ ಕಾರ್ಮಿಕರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಈ ರೀತಿಯಾಗಿ ಪ್ಲೂರಲಿಸ್ಟಿಕ್ ವಿಧಾನ ಕೂಡ ಹೇಳಿತ್ತು. ಅದೇ ರೀತಿಯಾಗಿ ಗಾಂಧೀಜಿಯವರು ಕೂಡ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಅಗತ್ಯವೆಂದು ಹೇಳುತ್ತಾರೆ. ನೆಕ್ಸ್ಟ್, ಗಾಂಧೀಜಿ ಸೇಸ್ ದ್ಯಾಟ್ strikes should be the last weapon of industrial workers. ಮುಷ್ಕರಗಳು ಕೈಗಾರಿಕಾ ಕಾರ್ಮಿಕರ ಕೊನೆಯ ಅಸ್ತ್ರವಾಗಿರಬೇಕೆಂದು ಹೇಳುತ್ತಾರೆ. ಅಂದರೆ ನಿಮಗೆ ಯಾವುದೇ ಆದ ತೊಂದರೆ ಇರಲಿ, ನಿಮಗೆ ಯಾವುದೇ ಆದ ಸೌಲಭ್ಯ ಬೇಕಿರಲಿ ಅಥವಾ ವೇತನ ಹೆಚ್ಚಿಗೆ ಮಾಡುವಂಥ ಉದ್ದೇಶವಿದ್ದಲ್ಲಿ ನೀವು ಮೊದಲು ನಿಮ್ಮ ಉದ್ಯೋಗದಾತನೊಡನೆ ಕುಂತು ಸಭೆಯನ್ನು ಮಾಡಿ ಚರ್ಚಿಸಿ ಚೌಕಾಸಿ ಮಾಡಿ ನಿಮಗೇನು ಸಮಸ್ಯೆ ಇದೆ ಅದನ್ನು ಅವರಿಗೆ ಹೇಳಿ ಅವರಿಂದ ಒಂದು ಪರಿಹಾರ ಪಡೆದುಕೊಳ್ಳಬೇಕು. ಹೊರತು ಅದನ್ನು ಬಿಟ್ಟು ಸಡನ್ನಾಗಿ ಮುಷ್ಕರವನ್ನು ಮಾಡಬಾರದು. ಮುಷ್ಕರ ನೀವು ಯಾವಾಗ ಮಾಡಬೇಕಂದ್ರೆ ಎಲ್ಲ ರೀತಿಯ ಸಭೆಯನ್ನು ಮಾಡಿದರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದರೆ ಮಾತ್ರ ನೀವು ಕೊನೆಯದಾಗಿ ಮುಷ್ಕರ ಮಾಡಬೇಕೆಂದು ಗಾಂಧೀಜಿಯವರು ಹೇಳುತ್ತಾರೆ. ನೆಕ್ಸ್ಟ್, his first hunger strike was Ahmedabad mill strike in 1918. Right? His first hunger strike was in Ahmedabad. It is in 1918 and it was in the month of February. Do remember, it was in the month of February, and in this he evolved a concept of trusteeship as well as the industrial relationship approach in the form of Gandhian thoughts. ಅಂದರೆ ಅವರ ಮೊದಲ ಉಪವಾಸ ಸತ್ಯಾಗ್ರಹ ಅಹಮದಾಬಾದ್ ಮಿಲ್ ಮುಷ್ಕರ 1918ರಲ್ಲಿ ಆಯಿತು. ಈ 1918ರ ಅಹಮದಾಬಾದ್ ಸ್ಟ್ರೈಕ್ನಲ್ಲಿ ಅವರು ಪ್ರಥಮ ಬಾರಿಗೆ ಟ್ರಸ್ಟಿಶಿಪ್ ಎಂಬ ಕಾನ್ಸೆಪ್ಟನ್ನು ಪ್ರತಿಪಾದಿಸಿದರು. ಹಾಗೂ ಅಲ್ಲಿನ ಮಿಲ್ ವರ್ಕರ್ ಜೊತೆ ಅಥವಾ ಎಂಪ್ಲಾಯಿ ಜೊತೆ ಅವರು ಮಾತನಾಡಿ ಚರ್ಚೆಯನ್ನು ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದರು. ಈ ರೀತಿಯಾಗಿ ಗಾಂಧಿಯವರ ವಿಧಾನವು ಕಾರ್ಮಿಕರ ಕೈಗಾರಿಕಾ ಸಂಬಂಧಗಳಲ್ಲಿ ಗಾಂಧಿಯವರ ವಿಧಾನವು ಫೇಮಸ್ ಆಗಿದೆ. ಗಾಂಧೀಜಿಯವರು ಹೇಳುವ ಸೊಲ್ಯೂಷನ್ ಏನು ಅಂದರೆ, ಯಾವುದೇ ಆದ ಸಂಘರ್ಷಣ ಬಂದಲ್ಲಿ ಅದಕ್ಕೆ ನೀವು ಪರಿಹಾರವನ್ನು ಹೇಗೆ ಕಾಣಬೇಕೆಂದು ಗಾಂಧೀಜಿಯವರು ಹೇಳುವುದು. ಥಿಯರಿ ಆಫ್ ಟ್ರಸ್ಟಿಶಿಪ್, ಡೋಂಟ್ ಬಿ ಇನ್ ಎ ಫೀಲಿಂಗ್ ಆಫ್ ಓನರ್ಶಿಪ್. ವಾಟ್ ಡಸ್ ಗಾಂಧಿ ಸೇಸ್ ದ್ಯಾಟ್ ದ ಆರ್ಗನೈಸೇಷನ್ ಬಿಲಾಂಗ್ಸ್ ಟು ಎವ್ರಿ ಒನ್. ಹಿಯರ್ ಯು ಆರ್ ಜಸ್ಟ್ ಟು ವರ್ಕ್, not to own that organization. And Gandhi says that always do remember there is a trusteeship concept and both employee and employer are the part of trusteeship. ಧರ್ಮದರ್ಶಿತ್ವದ ಸಿದ್ಧಾಂತ, ಈ ಭಾವನೆಯಲ್ಲಿರಬೇಡಿ ಅಂದರೆ ಮಾಲೀಕತ್ವದ ಭಾವನೆಯಲ್ಲಿ ಯಾರೂ ಕೂಡ ಇರಬಾರದೆಂದು ಗಾಂಧೀಜಿಯವರು ಪ್ರತಿಪಾದಿಸುತ್ತಾರೆ. ಸಂಘರ್ಷಣೆಯನ್ನು ತಡೆಗಟ್ಟಲು ಅಥವಾ ಅದನ್ನು ಪರಿಹರಿಸಲು ಒಂದೇ ಒಂದು ಮಾರ್ಗವೆಂದರೆ ಟ್ರಸ್ಟಿಶಿಪ್ ಎಂದು ಗಾಂಧೀಜಿಯವರು ಪ್ರತಿಪಾದಿಸುತ್ತಾರೆ. ದೀಸ್ ಆರ್ ಸಮ್ ಆಫ್ ದಿ ಫ್ಯಾಕ್ಟ್ಸ್ ದಟ್ ಆರ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ದಟ್ ಆರ್ ರಿಲೇಟೆಡ್ ಟು ಗಾಂಧೀಜಿ. ಚಂಪಾರಣ್ಯ ಸತ್ಯಾಗ್ರಹ, ಇಟ್ ವಾಸ್ ಲಾಂಚ್ಡ್ ಇನ್ 1917 and this was the first movement led by Gandhi after he returned from South Africa. Ahmedabad mill strike, that was launched in February 1918. It was because
in order to support the workers of textile mills who were urging the employer to raise the wages for them, right? And Gandhiji supported the movement and he helped negotiate a settlement between the workers and the mill workers. Next is Kheda Satyagraha. This movement was launched in March 1918 in the Kheda district of Gujarat. Gandhi led a non-violent movement and negotiated with the British authorities to waive off the taxes. Next, non-cooperation movement, it was launched in 1920. These were some of the important movements that were led by Mahatma Gandhiji, right? So this is nothing but the Gandhian approach to industrial relation. ವಿ ಗಿರೀಸ್ ಅಪ್ರೋಚ್, ಕೈಗಾರಿಕಾ ಸಂಬಂಧಗಳ ಬಗ್ಗೆ ವಿ ಗಿರಿ ಅವರ ವಿಧಾನ. ದಿಸ್ ಅಪ್ರೋಚ್ ವಾಸ್ ಗಿವನ್ ಬೈ ದಿ ಲೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ವಿ ಗಿರಿ, who was a renowned politician and a trade union leader. Do remember, this is very important. ವಿ ಗಿರಿ was the trade union leader. ಕನ್ನಡದಲ್ಲಿ ಇದನ್ನು ಭಾರತದ ದಿವಂಗತ ರಾಷ್ಟ್ರಪತಿಗಳಾದ ಶ್ರೀ ವಿ ಗಿರಿ ಅವರು ನೀಡಿದ್ದರು. ಇವರು ಟ್ರೇಡ್ ಯೂನಿಯನಿನ ನಾಯಕರಾಗಿದ್ದರು. Some of the most important points about ವಿ ಗಿರಿ's approach. The Giri approach emphasized the importance of collective bargaining. Do remember, it emphasized the importance of collective bargaining and mutual negotiation between the management and labor should be used to settle industrial disputes. What he says that whatever conflict happens in between the employee and employer, it should be solved by collective bargaining. That means each and everyone should come on the desk and should have a meeting with each other and they should find a solution in between them instead of going for a conflict or going for a strike. ಗಿರಿ ವಿಧಾನವು ಕೈಗಾರಿಕಾ ವಿವಾದಗಳನ್ನು ಪರಿಹರಿಸಲು ಸಾಮೂಹಿಕ ಚೌಕಾಸಿ ಮತ್ತು ಪರಸ್ಪರ ನಿರ್ವಹಣೆ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಂದರೆ ನಿಮಗೆ ಯಾವುದೇ ಆದ ತೊಂದರೆ ಇದ್ದಲ್ಲಿ ನೀವು ಉದ್ಯೋಗ ಮಾಡುವವರು ಹಾಗೂ ಉದ್ಯೋಗ ನೀಡುವವರು ಇಬ್ಬರೂ ಒಂದು ಸಭೆಯನ್ನು ಮಾಡಿ ನಿಮ್ಮ ಇಶ್ಯೂಗಳನ್ನು ಅವರ ಮುಂದೆ ಹೇಳಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು ಎಂದು ವಿ ಗಿರಿ ಅವರು ಹೇಳುತ್ತಾರೆ. ಸೊ ಈಗ ನಿಮಗೆ ಯಾವುದೇ ಒಂದು ಕ್ವಶನ್ ಬಂದಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದರೆ ಸಾಮೂಹಿಕ ಚೌಕಾಸಿ ಇದನ್ನು ಒತ್ತಿ ಹೇಳುವ ವಿಧಾನ ಯಾವುದು ಎಂದು ಕೇಳಿದರೆ ಅದು ವಿ ಗಿರಿ ಅವರ ವಿಧಾನ. ನೆಕ್ಸ್ಟ್, ಸಮ್ ಆಫ್ ದಿ ಮೇನ್ ಪಾಯಿಂಟ್ಸ್. he suggested that every industry should set up bipartite machinery to resolve the industry conflict. That means the organizations that are working and that has its employees, it should set up a bipartite. That means a two-member body or more than two-member body should be set up in which the management and the union representatives should be the part of it. So what happens? If at all there is any conflict in between the employee and employers, this bipartite machinery will help to solve the issue because it will directly bring the issue to this desk. And the employee representative or the trade union representative and the management's representative will sit and will listen to each and every one problem and they will try to solve it in a very easy and convenient way. ಕನ್ನಡದಲ್ಲಿ ನೋಡಬೇಕಾದ್ರೆ ಕೈಗಾರಿಕಾ ಸಂಘರ್ಷಣ ಪರಿಹರಿಸಲು ಪ್ರತಿಯೊಂದು ಉದ್ಯಮವು ದ್ವಿಪಕ್ಷೀಯ ಯಂತ್ರೋಪಕರಣಗಳನ್ನು ಸ್ಥಾಪಿಸಬೇಕು ಎಂದು ಅವರು ಸಲಹೆ ನೀಡಿದರು. ಈ ದ್ವಿಪಕ್ಷೀಯ ಯಂತ್ರೋಪಕರಣದಲ್ಲಿ ಆಡಳಿತ ಮಂಡಳಿ ಮತ್ತು ಟ್ರೇಡ್ ಯೂನಿಯನ್ನ ಪ್ರತಿನಿಧಿಗಳು ಒಳಗೊಂಡಿರುತ್ತದೆ. ಅಂದರೆ ನಿಮಗೆ ಯಾವುದೇ ಆದ ಒಂದು ಸಮಸ್ಯೆ ಇದ್ದಲ್ಲಿ ಪ್ರತಿಯೊಂದು ಉದ್ಯಮದಲ್ಲಿ ಈ ದ್ವಿಪಕ್ಷೀಯ ಯಂತ್ರೋಪಕರಣವಿದ್ದರೆ ನಿಮ್ಮ ಸಮಸ್ಯೆಯನ್ನು ಅವರ ಹತ್ತಿರಕ್ಕೆ ತೆಗೆದುಕೊಂಡು ಹೋದರೆ ಅಲ್ಲಿ ಅವರು ಉದ್ಯೋಗ ಮಾಡುವವರು ಹಾಗೂ ಉದ್ಯೋಗ ನೀಡುವವರು ಇಬ್ಬರೂ ಸಮ್ಮತಿಯಲ್ಲಿ ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಒಂದು ಪರಿಹಾರ ನೀಡಲಾಗುವುದೆಂದು
ಒತ್ತಿ ಹೇಳುವ ವಿಧಾನವೇ ವಿ ಗಿರಿಯವರ ವಿಧಾನ. It says voluntary arbitration and collective bargaining rather than compulsory arbitration. That means if at all there is any conflict in between you and you are not getting the solution for it, it's better that you go for the voluntary arbitration. That means you bring the third party by yourself and try to negotiate in between yourself. Instead of a compulsory arbitration, that means the court should not direct you to intervene the third person and should direct you for the solution. ಕನ್ನಡದಲ್ಲಿ ನೋಡಬೇಕಾದ್ರೆ ಕಡ್ಡಾಯ ಮಧ್ಯಸ್ಥಿಕೆಗಿಂತ ಕಡ್ಡಾಯವಾಗಿ ಯಾರಾದರೂ ಬಂದು ನಿಮ್ಮ ನಡುವರಿಗೆ ಮಧ್ಯಸ್ಥಿಕೆ ಮಾಡುವ ಬದಲು ಸ್ವಯಂ ಪ್ರೇರಿತ ಮಧ್ಯಸ್ಥಿಕೆ ಮತ್ತು ಸಾಮೂಹಿಕ ಚೌಕಾಸಿ ಇರಬೇಕೆಂದು ಅವರು ಹೇಳಿದರು. ಈಗ ನಿಮಗೆ ಯಾವುದೇ ಆದ ಒಂದು ಸಮಸ್ಯೆ ಬಂದರೆ ಇಬ್ಬರು ಉದ್ಯೋಗ ಮಾಡುವವರು ಹಾಗೂ ಉದ್ಯೋಗದಾತನು ಇಬ್ಬರ ನಡುವೆ ನಿಮಗೆ ಸಮಸ್ಯೆವಿದ್ದರೆ ಅದು ಪರಿಹಾರವಾಗದಿದ್ದರೆ ನೀವು ಸಾಮೂಹಿಕವಾಗಿ ಒಬ್ಬ ಮೂರನೆಯ ವ್ಯಕ್ತಿಯನ್ನು ತಂದು ನಿಮ್ಮಿಬ್ಬರಿಗೂ ಒಂದು ಪರಿಹಾರ ನೀಡುವಂತೆ ನೀವಾಗಿ ಮಾಡಿಕೊಳ್ಳಬೇಕು. ಹೊರತು ಕಡ್ಡಾಯವಾಗಿ ನೀವು ಕೋರ್ಟಿಗೆ ಹೋಗಿ ಅಥವಾ ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿಂದ ಒಂದು ಸೊಲ್ಯೂಷನ್ ತಗೊಳ್ಳೋಕ್ಕಿಂತ ನೀವು ಸ್ವತಃವಾಗಿ ಥರ್ಡ್ ಪಾರ್ಟಿ ಯಾವುದೇ ಆದ ಒಂದು ಮೂರನೇ ವ್ಯಕ್ತಿಯನ್ನು ಕರೆದುಕೊಂಡು ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಬೇಕೆಂದು ವಿ ಗಿರಿ ಅವರ ವಿಧಾನ ಹೇಳುತ್ತದೆ. Next, systems approach. This is one of the important approach in which system approach John T. Dunlap gave the systems theory of industrial relation in the year 1958. ಜಾನ್ ಟಿ ಡುನ್ಲ್ಯಾಪ್ 1958ರಲ್ಲಿ ಕೈಗಾರಿಕಾ ಸಂಬಂಧಗಳ ವ್ಯವಸ್ಥೆಗಳ ಸಿದ್ಧಾಂತವನ್ನು ನೀಡಿದರು. ದ ಇಂಪಾರ್ಟೆಂಟ್ ಫಾರ್ಮುಲಾ ಆಫ್ ದಿಸ್ systems approach is that R is equal to F into ATMPI, where A stands for actors or parties, T for technologies, M for markets, P for labor unions and I for ideology. You just need to by heart this. ನಿಮಗೆ ಕೇವಲ ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಕೇಳ್ತಾರೆ. ಯಾವುದೇ ಆದ ಒಂದು ಫಾರ್ಮುಲಾವನ್ನು ಕೊಟ್ಟು ಇದರಲ್ಲಿ ವ್ಯವಸ್ಥೆಗಳ ಸಿದ್ಧಾಂತಗಳು ಹೇಳುವ ಫಾರ್ಮುಲಾ ಯಾವುದು ಅಂತ ಕೇಳಿದರೆ R is equal to F into ATMPI. ಎ ಅಂದರೆ ಪಕ್ಷಗಳು, ಅಂದರೆ ಕೆಲಸ ಮಾಡುವವರು, ಕೆಲಸ ನೀಡುವವನು ಹಾಗೂ ನಿರ್ವಹಣಾ ಪ್ರಾಧಿಕಾರ. ಟಿ ಅಂದರೆ ತಂತ್ರಜ್ಞಾನ, ಯಾವ ರೀತಿಯ ತಂತ್ರಜ್ಞಾನವನ್ನು ಆ ಕಾರ್ಖಾನೆಯಾಗಲಿ ಅಥವಾ ಕೆಲಸ ಮಾಡುವ ಜಾಗವಾಗಲಿ ಅಳವಡಿಸಿಕೊಂಡಿದೆ ಎಂದು ಹೇಳುತ್ತೆ. ಎಂ ಅಂದರೆ ಮಾರುಕಟ್ಟೆಗಳು, ಪಿ ಅಂದರೆ ಕಾರ್ಮಿಕ ಸಂಘಟನೆಗಳು ಅಂದರೆ ಟ್ರೇಡ್ ಯೂನಿಯನ್ಸ್, ಮತ್ತು ಐ ಅಂದರೆ ಸಿದ್ಧಾಂತ. ಈ ರೀತಿಯಾಗಿ ಸಿಸ್ಟಮ್ಸ್ ಅಪ್ರೋಚಿನ ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನು ನಿಮಗೆ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಕೇಳಬಹುದು. ವಾಟ್ ವಿಲ್ ಬಿ ನೆಕ್ಸ್ಟ್? ಮುಂದಿನ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ? ಸ್ಟೇಜಸ್ ಆಫ್ ಲೇಬರ್ ಮೂವ್ಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಟ್ರೇಡ್ ಯೂನಿಯನ್ಸ್. ಭಾರತದಲ್ಲಿ ಕಾರ್ಮಿಕ ಚಳುವಳಿಯ ಹಂತಗಳು ಮತ್ತು ಕಾರ್ಮಿಕ ಸಂಘಗಳು. ಅದರಲ್ಲಿ ಸ್ಟೇಜ್ 1 ಪ್ರಿಯರ್ ಟು ದಿ ವರ್ಲ್ಡ್ ವಾರ್ 1, ಸ್ಟೇಜ್ 2 ವಿಲ್ ಬಿ ಬಿಟ್ವೀನ್ ದಿ 2 ವರ್ಲ್ಡ್ ವಾರ್ಸ್ ಆ್ಯಂಡ್ ಸ್ಟೇಜ್ 3 ವಿಲ್ ಬಿ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದಿ ವರ್ಲ್ಡ್ ವಾರ್ 2. ಹಂತ 1 ಮೊದಲನೆಯ ಮಹಾಯುದ್ಧದ ಮೊದಲು, ಹಂತ 2 2 ವಿಶ್ವ ಯುದ್ಧದ ನಡುವೆ ಹಾಗೂ ಹಂತ 3 ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮತ್ತು ಅದರ ನಂತರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಡು ಶೇರ್ ವಿತ್ ಯುವರ್ ಫ್ರೆಂಡ್ಸ್. And if you are new to the channel, please do subscribe. If you like the video, hit the like button. Thank you. Have a nice day. Bye.